ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಶ್ರೇಷ್ಠ ಹಬ್ಬಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇವಾಗ ತಾಂಡವ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಆ ಕಡೆ ತಾಂಡವ್ ಕೂಡ ಹಬ್ಬ ಬಟ್ಟೆ ಎಲ್ಲನೂ ಹಾಕ್ಕೊಂಡು ಮೆಟ್ಲಿದ್ದ ಕೆಳಗೆ ಇಳಿತಾ ಇರಬೇಕಾದ್ರೆ ಶ್ರೇಷ್ಠ ರೆಡಿಯಾಗಿರೋದು ನೋಡಿಬಿಟ್ಟು ಫುಲ್ ಸರ್ಪ್ರೈಸ್ ಆಗಿಬಿಡ್ತಾನೆ. ಇಳ್ಕೊಂಡು ಬಂದುಬಿಟ್ಟು ಹನಿ ಹನಿ ಅಂತಾನೆ ಬರ್ತಾ ಇರ್ತಾನೆ. ನಿನಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಂಡವಿ. ಈ ವರ್ಷ ನೀನೇನೇನು ಅಂದ್ಕೊಂಡಿದೀಯ ಅದೆಲ್ಲನೂ ಕೂಡ ನೆರವೇರಲಿ ಅಂತ ಶ್ರೇಷ್ಠ ಕೂಡ ವಿಶ್ ಮಾಡ್ತಾಳೆ. ಆ ಕಡೆನೂ ಕೂಡ ಅನಿ, ಇವತ್ತಂತೂ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೀಯ, ನಿನಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನೀನೇನು ಅನ್ಕೊಂಡಿದೀಯ ಎಲ್ಲದೂ ಕೂಡ ಚೆನ್ನಾಗಾಗಲಿ ಅನಿ ಅಂತ ತಾಂಡವ್ ಕೂಡ ವಿಶ್ ಮಾಡ್ತಾನೆ. ತಾಂಡವ್ ವಿಶ್ ಮಾಡಿ ದೇವ್ರ ಮನೆ ದೇವ್ರ ಫೋಟೋ ಎಲ್ಲನೂ ಕೂಡ ನೋಡ್ತಾ ಇರ್ತಾನೆ. ಶ್ರೇಷ್ಠ ಅಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾಳೆ. ವಾವ್ ಅನಿ, ಇದೆಲ್ಲನೂ ಕೂಡ ನೀನು ರೆಡಿ ಮಾಡಿದೀಯ, ನೀನು ಡೆಕೋರೇಟ್ ಮಾಡ್ದ ಅಂತ ಕೇಳಿದಾಗ ಇಲ್ಲ ತಾಂಡವ್, ಪಕ್ಕದ ಮನೆ ಅವರು ಮಾಡಿರೋದು ಅಂತ ಶ್ರೇಷ್ಠ ಹೇಳ್ತಾಳೆ. ಹೇಳು ಶ್ರೇಷ್ಠ ಅಂತ ಹೇಳಿದಾಗ ಹೌದು ಅನಿ, ಹೌದು ಬೇಬಿ, ನಿನ್ಗೋಸ್ಕರನೇ ಇದನ್ನೆಲ್ಲನೂ ಕೂಡ ನಾನು ರೆಡಿ ಮಾಡಿರೋದು. ಹೊಸ ಮನೆಯಲ್ಲಿ ಮೊದಲನೇ ಸತಿ ನಾವಿಬ್ಬರು ಸೇರಿಕೊಂಡು ಹಬ್ಬ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡದೇ ಇರ್ತೀನಾ, ಹೇಗಿದೆ ಡೆಕೋರೇಷನ್ ಅಂತ ಶ್ರೇಷ್ಠ ಕೇಳಿದಾಗ ವಾವ್ ಅನಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ಯಾ, ನಾನು ನಿಜವಾಗ್ಲೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನಿ, ಥ್ಯಾಂಕ್ ಯು ಸೋ ಮಚ್ ಅಂತ ತಾಂಡವ್ ಹೇಳಿದ ತಕ್ಷಣ ಹೌದು ನಿನಗೋಸ್ಕರನೇ ಇದನ್ನೆಲ್ಲ ತಾಂಡವ್ ಮಾಡಿರೋದು, ನಾವಿಬ್ಬರೂ ಸೇರಿಕೊಂಡು ಈ ಹಬ್ಬನ ತುಂಬ ಚೆನ್ನಾಗಿ ಮಾಡಬೇಕು, ಯಾಕಂದರೆ ನಾವಿಬ್ಬರು ಸೋಲ್ಮೇಟ್ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಾಳೆ. ಹೌದು ಅನಿ ಅಂತ ತಾಂಡವ್ ಕೂಡ ಹೇಳ್ತಾನೆ. ಸರಿ ಆಯಿತು, ಇವಾಗ ಹೋಗಿ ನಾನು ಪೂಜೆನ ಮಾಡ್ತೀನಿ, ನಿನ್ನ ಮನಸ್ಸಲ್ಲಿ ಏನಿದೆನೋ ಅದನ್ನು ದೇವ್ರ ಹತ್ರ ಬೇಡ್ಕೊ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಹೋಗಿ ದೀಪ ಹಚ್ಚಿ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ತಾಂಡವ್ ಕೂಡ ಕೈ ಮುಗ್ದು ನಾನು ಶ್ರೇಷ್ಠ ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು, ಯಾವುದೇ ತೊಂದರೆ ಆಗದೆ ಇರೋ ಥರ ನೀನು ನೋಡ್ಕೋಬೇಕು ದೇವರೇ ಅಂತ ತಾಂಡವ್ ಬೇಡ್ಕೊಳ್ತಾನೆ. ಆ ಕಡೆ ಶ್ರೇಷ್ಠ ಕೂಡ ಪೂಜೆ ಮಾಡ್ಕೊಂಡು ಬಂದು ಈ ಕಡೆ ತಾಂಡವ್ಗೆ ಕುಂಕುಮ ಹಚ್ಚಿ ಬೇವು ಬೆಲ್ಲನೂ ಕೂಡ ಕೊಡ್ತಾಳೆ. ಈ ಕಡೆ ತಾಂಡವ್ ಕೂಡ ಶ್ರೇಷ್ಠಗೆ ಕುಂಕುಮ ಹಚ್ಬಿಟ್ಟು ಬೇವು ಬೆಲ್ಲ ಕೊಟ್ಬಿಟ್ಟು ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ತಾರೆ. ತಾಂಡವ್ ಅಂತೂ ಫುಲ್ ಖುಷಿ ಆಗ್ಬಿಟ್ಟು ಅನಿ, ನನ್ಗಂತೂ ಇವತ್ತು ಫುಲ್ ಖುಷಿ ಆಗ್ತಾ ಇದೆ, ನಾನು ಏನಂತ ಅನ್ಕೊಂಡಿದ್ದು ಅದೇ ಥರ ಇದೆಯಾ ನೀನಂತೂ ಇವತ್ತು ತುಂಬ ಪರ್ಫೆಕ್ಟ್ ಅನಿ ಅಂತ ತಾಂಡವ್ ಹೇಳಿದ ತಕ್ಷಣ ಹೌದು ತಾಂಡವ್, ಇನ್ಮೇಲೆ ನೀನು ಏನು ಅನ್ಕೊಳ್ತೀಯೋ ಅದೇ ಥರ ಇರ್ತೀನಿ, ಯಾಕೆಂದರೆ ನಾವಿಬ್ಬರು ಕೂಡ ಸೋಲ್ಮೇಟ್ ತಾನೆ ಅಂತ ಹೇಳಿದ ತಕ್ಷಣ ಹೌದು ಅನಿ, ನಾವಿಬ್ಬರು ಸೋಲ್ಮೇಟ್ ಅಂತ ತಾಂಡವ್ ಹೇಳ್ತಾನೆ. ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ ತಾಂಡವ್ ಅಂತ ಹೇಳಿದ ತಕ್ಷಣ ಹೌದು ಅನಿ, ನನಗಂತೂ ಇವತ್ತು ನೀನು ತುಂಬಾ ಖುಷಿ ಪಡಿಸಿದ್ಯಾ, ಇದೇ ಖುಷಿಗೆ ನಾನು ಇವತ್ತು ನಿನಗೆ ಒಂದು ಗಿಫ್ಟ್ನ ಕೊಡ್ತಾ ಇದ್ದೀನಿ ಅಂತ ತಾಂಡವ್ ಹೇಳಿದ ತಕ್ಷಣ ಗಿಫ್ಟು ಏನು ಬೇಬಿ, ಏನು ಹೇಳು ಅಂತ ಶ್ರೇಷ್ಠ ಕೇಳಿದ ತಕ್ಷಣ ನಾವಿವತ್ತು ನೈಟು ಇಬ್ಬರು ಕೂಡ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಅಂತ ತಾಂಡವ್ ಹೇಳಿದ ತಕ್ಷಣ ಏನು ಡಿನ್ನರ್ಗೆ ಹೋಗ್ತಾ ಇದ್ದೀವ, ಬೇಡ ಬೇಡ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಏನೋ ಬೇಡವಾ, ಯಾಕೆ ಶ್ರೇಷ್ಠ ಅಂತ ಕೇಳಿದಾಗ ಅಯ್ಯೋ ಹೊಸ ಮನೆಯಲ್ಲಿ ಮೊದಲನೇ ಸತಿ ನಾವಿಬ್ಬರು ಮಾಡ್ತಾ ಇರೋ ಇದು ಮೊದಲೇ ಹಬ್ಬ ಕಣೋ, ಹಬ್ಬ ಬಿಟ್ಬಿಟ್ಟು ನಾವು ಹೊರಗಡೆ ಊಟ ಮಾಡಿದರೆ ಹಬ್ಬಕ್ಕೆ ಏನು ಅರ್ಥ ಇರುತ್ತೆ ಹೇಳು, ನೋಡು ಇವತ್ತು ಸಂಕ್ರಾಂತಿ ಹಬ್ಬ, ನಾನೇ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ತೀನಿ ಸರಿನಾ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಏನು ನೀನು ಅಡುಗೆ ಮಾಡ್ತೀಯಾ ಅಂತ ಕೇಳ್ತಾನೆ. ಯಾಕೆ ನಿನಗೂ ಕೂಡ ನಂಬಿಕೆ ಇಲ್ವಾ, ನೀನು ನಿಮ್ಮ ಮನೆಯವರು ಅವಮಾನ ಮಾಡಿರೋದು ನೋಡಿಬಿಟ್ಟು ನೀನು ಹಾಗೆ ಮಾಡ್ತೀಯ ತಾಂಡವ್, ಸರಿ ಬಿಡು, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಡ ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠ ಹೋಗಿದ ತಕ್ಷಣ ಅಯ್ಯೋ ಅನಿ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ, ಬೇಜಾರಾಗಿದ್ದರೆ ಸಾರಿ ಅಂತ ಕೇಳ್ತಾನೆ. ಏನು ತಾಂಡವ್, ನಿನಗೆ ಗೊತ್ತು ತಾನೇ ನಾನು ಒಂದು ಕೆಲಸನ ಎಷ್ಟು ಶ್ರದ್ಧೆಯಿಂದ ಕಲಿತೀನಿ ಅಂತ, ಆದರೂ ಕೂಡ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಅಂತ ಹೇಳಿದ ತಕ್ಷಣ ತಾಂಡವ್ ನಗ್ತಾ ಇರ್ತಾನೆ. ನೋಡು ನಿನಗೋಸ್ಕರ ನಾನು ಅಡುಗೆ ಬರೋಲ್ಲ ಅಂತ ನಂಗೆ ಗೊತ್ತು, ಆದರೂ ನಿನಗೋಸ್ಕರ ನಾನು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡ್ತೀನಿ, ಆದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ, ಸರಿ ಬಿಡು ನಾನು ಏನು ಮಾಡೋಲ್ಲ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಅಯ್ಯೋ ಅನಿ, ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ನಾನು ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಬಂದಿರೋದು, ಇನ್ನು ನೀನು ಮಾಡೋ ಅಡುಗೆನ ನಾನು ನಂಬೋ ಅಲ್ವಾ, ನೀನೇನು ಮಾಡಿದ್ರೂ ಕೂಡ ನನಗೆ ಖುಷಿನೇ, ನಿನ್ನ ಅಡುಗೆನ ನಾನು ಖುಷಿಪಟ್ಟು ಊಟ ಮಾಡ್ತೀನಿ ಅಂತ ತಾಂಡವ್ ಹೇಳಿದ ತಕ್ಷಣ ನೋಡ್ತಾ ಇರು ಬೇಬಿ, ಇವತ್ತು ಎಷ್ಟು ರುಚಿಯಾಗಿ ಎಷ್ಟು ವೆರೈಟೀಸ್ ಅಡುಗೆ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾಳೆ. ಈ ಕಡೆ ತನ್ವಿ ಮತ್ತೆ ಗುಂಡಣ್ಣ ಇಬ್ಬರು ಕೂಡ ಸ್ವೀಟ್ಗೆ ಜಗಳ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ತನ್ವಿ ಫ್ರೆಂಡ್ ಕೂಡ ಬರ್ತಾಳೆ, ಅವಳು ಹೊಸ ಫೋನ್ನ ತಗೊಂಡಿರ್ತಾಳೆ, ಅದನ್ನ ತನ್ವಿಗೂ ಕೂಡ ತೋರಿಸ್ಬೇಕು ಅಂತ ಬಂದ್ಬಿಟ್ಟು ತನ್ವಿ ಇವತ್ತು ನಾನು ಹೊಸ ಫೋನ್ ತೊಗೊಂಡಿದ್ದೀನಿ, ಇನ್ಮೇಲೆ ಕಾಲೇಜಲ್ಲಿ ಅಸೈನ್ಮೆಂಟ್ ಎಲ್ಲ ಕೊಡ್ತಾರೆ ಅಲ್ವಾ, ಅದನ್ನು ನಮ್ಮ ಅಪ್ಪಗೆ ಹೇಳಿದೆ, ಅವ್ರು ನನಗೆ ಹೊಸ ಫೋನ್ ತಗೊಟ್ಟಿದ್ದಾರೆ, ನೀನು ಕೂಡ ತಗೋ ಅಂತ ಅವ್ರ ಫ್ರೆಂಡ್ ಹೇಳಿದ ತಕ್ಷಣ ಇಲ್ಲಿ ತನ್ವಿಗೆ ಫುಲ್ ಬೇಜಾರಾಗುತ್ತೆ. ಅವಾಗ ಗುಂಡಣ್ಣ ಮತ್ತು ತನ್ವಿ ಕೂಡ ಭಾಗ್ಯ ರೂಮಲ್ಲಿ
ಅಲ್ಲಿ ಬಟ್ಟೆ ಮಡಿಸ್ತಾ ಇರ್ತಾಳೆ. ಅಲ್ಲಿಗೆ ಬಂದುಬಿಟ್ಟು ಅಮ್ಮ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಕೇಳಿದಾಗ ಹೇಳು ಬಂಗಾರಿ ಏನು ಅಂತ ಭಾಗ್ಯ ಕೇಳ್ತಾಳೆ. ಅಮ್ಮ ಇವತ್ತು ನನ್ನ ಫ್ರೆಂಡ್ ಇದ್ಲು ಅಲ್ವಾ, ಅವಳು ಇವತ್ತು ಹೊಸ ಫೋನ್ ತೊಗೊಂಡಿದ್ದಾಳೆ ಅಮ್ಮ. ಇವಾಗ ನಮ್ಮ ಕಾಲೇಜಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಫೋನಲ್ಲೇ ಅಮ್ಮ ಕಳಿಸೋದು ಅಂತ ತನ್ವಿ ಹೇಳ್ತಾ ಇರ್ತಾಳೆ. ಅದು ಭಾಗ್ಯಗೂ ಕೂಡ ಅರ್ಥ ಆಗ್ತಾ ಇರುತ್ತೆ. ಅಮ್ಮ ಅದಕ್ಕೆ ನನಗೂ ಕೂಡ ಒಂದು ಹೊಸ ಫೋನ್ ತಕ್ಕೊಡ್ತೀಯ ಅಂತ ತನ್ವಿ ಕೇಳ್ತಾ ಇರಬೇಕಾದ್ರೆ ಭಾಗ್ಯ ಕೂಡ ಬಂಗಾರಿ ಅಂತ ಹೇಳ್ತಾ ಮಾತಾಡ್ತಾ ಇರಬೇಕಾದ್ರೆ ಅದೇ ಟೈಮಿಗೆ ಕುಸುಮ ಅಲ್ಲಿಗೆ ಬರ್ತಾಳೆ. ಫೋನ್ ಅಂತೆ, ಫೋನು ಯಾವ ಫೋನು ಇಲ್ಲ, ಇನ್ನು ಕಾಲೇಜ್ಗೆ ಹೋಗಿ 3 ವಾರ ಆಗಿಲ್ಲ, ಇವಳಿಗೆ ಆಲ್ರೆಡಿ ಫೋನ್ ಅಂತೆ. ಯಾವ ಫೋನು ಕೊಡ್ಸಲ್ಲ ನಿನಗೆ ಅಂತ ಹೇಳಿದ ತಕ್ಷಣ ಅಯ್ಯೋ ಅಜ್ಜಿ ಇವಾಗ ನಮ್ಮ ಕಾಲೇಜಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಫೋನಲ್ಲೇ ಕೊಡೋದು ಅಂತ ತನ್ವಿ ಹೇಳಿದ ತಕ್ಷಣ ಹೌದೌದು ಅದರಲ್ಲಿ ಏನೇನು ಬರುತ್ತೆ ಅಂತ ಎಲ್ಲ ಚೆನ್ನಾಗಿ ಗೊತ್ತು, ಬೇಡದೇ ಇರೋದೇ ತಾನೇ ಬರೋದು. ಎಷ್ಟು ಮಕ್ಕಳು ಆ ಫೋನ್ನ ಯೂಸ್ ಮಾಡಿ ಅವ್ರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿನಗೆ ಫೋನ್ ಕೊಡಿಸೋಲ್ಲ ತನ್ವಿ, ನಾವೆಲ್ಲ ಫೋನ್ ನೋಡಿದ್ದು ಮದುವೆ ಆದಮೇಲೆ ಅಂತ ಇಲ್ಲಿ ಕುಸುಮ ಹೇಳ್ತಾರೆ. ಅವಾಗ ಪೂಜಾ ಕೂಡ ಹೌದು ಅತ್ತೆ, ತನ್ವಿ ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಇವಾಗ ಅಸೈನ್ಮೆಂಟ್ ಎಲ್ಲ ಫೋನಲ್ಲೇ ಕೊಡೋದು, ಅವಾಗ ಮಾತ್ರ ಕೋಆರ್ಡಿನೇಟ್ ಆಗುತ್ತೆ ಅಂತ ಹೇಳಿದ ತಕ್ಷಣ ಹೌದೌದು ನಿನಗೆ ಫೋನು ಎಷ್ಟಿದೆ ಅಂತ ನನಗೆ ಗೊತ್ತು, ನೀನು ನನಗೆ ಹೇಳಕ್ಕೆ ಬರಬೇಡ ಅಂತ ಪೂಜೆಗೆ ಬೈತಾರೆ. ಅಲ್ಲ ಅತ್ತೆ ಅದು ಬಂಗಾರಿ ಸ್ಕೂಲಲ್ಲಿ ಎಲ್ಲರ ಹತ್ರನೂ ಫೋನ್ ಇದೆ ಅಂತ ಭಾಗ್ಯ ಕೂಡ ಹೇಳಕ್ಕೆ ಬಂದಾಗ ಅದಕ್ಕೆ ಏನು ಮಾಡ್ತೀಯ ಭಾಗ್ಯ, ಅವ್ರ ಸ್ಕೂಲಲ್ಲಿ ಇರೋರೆಲ್ಲರೂ ಕೂಡ ಬೆಳಗ್ಗೆ ಎದ್ಬಿಟ್ಟು ಕೆಲಸ ಮಾಡಿ ಆಮೇಲೆ ಕಾಲೇಜಿಗೆ ಬರ್ತಾರೆ, ಆದರೆ ಇವಳು ಕೆಲಸ ಮಾಡ್ತಾಳ ಅಂತ ಕುಸುಮ ಕೇಳಿದಾಗ ಅಜ್ಜಿ ನೀವೇನೋ ಹೇಳ್ಬೇಡ್ರಿ, ನನ್ನ ಫ್ರೆಂಡ್ ಯಾರು ಮನೇಲಿ ಕೆಲಸ ಮಾಡೋಲ್ಲ ಅಂತ ಇಲ್ಲಿ ಬಂಗಾರಿನೂ ಕೂಡ ಹೇಳಿದ ತಕ್ಷಣ ಹೌದೌದು ಗೊತ್ತಿತ್ತು ನಿನ್ನ ಫ್ರೆಂಡ್ಸ್ ಯಾರು ಕೆಲಸ ಮಾಡೋಲ್ಲ, ಯಾಕೆ ಹೇಳು 3 ಹೊತ್ತು ಬರೀ ಫೋನೇ, ಬೆಳಗ್ಗೆ ಇದ್ರೆ ಸುಪ್ರಭಾತನೂ ಅದೇ, ರಾತ್ರಿ ಲಾಲಿ ಆಡು ಅದೇ. ನೋಡು ತನ್ವಿ ಸರಿಯಾಗಿ ಕೇಳಿಸ್ಕೊ, ನಾನು ನಿನಗೊಂದು ಹೇಳ್ತಾ ಇದ್ದೀನಿ, ನಿನಗೆ ಫೋನು ಅಂತ ಸಿಗೋದಾದರೆ ಅದು ಮದುವೆ ಆದಮೇಲೆ, ಯಾವುದೇ ಕಾರಣಕ್ಕೂ ಮದುವೆಗಿಂತ ಮುಂಚೆ ನಿನಗಂತೂ ಫೋನ್ ಕೊಡಿಸೋಲ್ಲ. ನಾವೆಲ್ಲ ಫೋನ್ ನೋಡಿದ್ದೆ ಮದುವೆ ಆದಮೇಲೆ, ನಿನಗೂ ಕೂಡ ಮದುವೆ ಆದಮೇಲೆ ಫೋನ್ ಕೊಡಿಸೋದು ಅಂತ ಹೇಳಿದ ತಕ್ಷಣ ಅಯ್ಯೋ ಅಜ್ಜಿ ನೀವು ಯಾಕೆ ಮದುವೆ ಆದಮೇಲೆ ಫೋನ್ ನೋಡಿದ್ದೀರಾ ಅಂದರೆ ನಿಮ್ಮ ಮದುವೆ ಆದ ಕಾಲದಲ್ಲಿ ಫೋನ್ ಇರಲಿಲ್ಲ ಅಂತ ತನ್ವಿ ಹೇಳಿದ ತಕ್ಷಣ ನೋಡು ಭಾಗ್ಯ ನಿನ್ನ ಮಗಳು ಎಷ್ಟು ಮಾತಾಡ್ತಾ ಇದ್ದಾಳೆ, ಮುಂಚೆ ಅಜ್ಜಿ ಮುಂದೆ ನಿಂತ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡೋಕ್ಕೂ ಎದುರ್ತಾ ಇದ್ಲು, ಇವಾಗ ನೋಡು ಎಷ್ಟು ಉದ್ದ ಮಾತಾಡ್ತಾ ಇದ್ದಾಳೆ, ಇನ್ನು ಫೋನ್ ಕೊಡಿಸ್ಬಿಟ್ರೆ ಇವಳ್ದಂತೂ ಮುಗ್ದೇ ಹೋಯ್ತು. ಯಾರೋ ಯಾಕೆ ಇವಾಗ ಇವ್ರ ಚಿಕ್ಕಿನೇ ನೋಡು ಫೋನ್ ನೋಡಿ ಅದ್ರೊಳಗೆ ಹೋಗಿರ್ತಾಳೆ, ಇವಾಗ ನೋಡು ಹೇಗಾಗಿದ್ದಾಳೆ ಅಂತ, ನಾಯಿ ಓಡಿಸೋ ಕೋಲಾಗಿದ್ದಾಳೆ ಅಂತ ಪೂಜೆಗೆ ಹೇಳ್ತಾರೆ. ಅಯ್ಯೋ ನಾನೇ ತೆಳ್ಳಗಾಗಬೇಕು ಅಂತ ಜಿಮ್ಗೆಲ್ಲ ಹೋಗಿ ಸಣ್ಣ ಆಗ್ತಾ ಇದ್ರೆ ಇವ್ರು ನೋಡಿದ್ರೆ ಏನೇನೋ ಹೇಳ್ತಾರಲ್ಲಪ್ಪ ಅಂತ ಪೂಜಾ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ನೋಡು ತನ್ವಿ ಯಾವುದೇ ಕಾರಣಕ್ಕೂ ನೀನಂತೂ ಫೋನ್ ಮನೇಲಿ ಕೇಳೋ ಹಾಗೆ ಇಲ್ಲ ಅಂತ ಕುಸುಮ ಹೇಳಿದ ತಕ್ಷಣ ಇಲ್ಲಿ ತನ್ವಿ ಬೇಜಾರು ಮಾಡಿಕೊಂಡು ಯಾವಾಗಲೂ ಹೀಗೆ ನಾನು ಕೇಳಿದ್ದೇನು ಈ ಮನೇಲಿ ಕೊಡಿಸಲ್ಲ ಅಂತ ಕೋಪ ಮಾಡಿಕೊಂಡು ಬೇಜಾರಾಗಿ ತನ್ವಿ ಎದ್ದೋಗ್ಬಿಡ್ತಾಳೆ. ಅವಳ ಹಿಂದೆ ಪೂಜಾ ಮತ್ತು ಸುಂದರಿ ಕೂಡ ಹೋಗ್ತಾ ಇರ್ತಾರೆ. ಅಯ್ಯೋ ಬಂಗಾರಿ ಬೇಜಾರು ಮಾಡ್ಕೋಬೇಡ ಅಂತ ಭಾಗ್ಯ ಕೂಗ್ತಾ ಇರಬೇಕಾದ್ರೆ ನೋಡು ಭಾಗ್ಯ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಬೆಳೆಸಬೇಕು, ಒಳ್ಳೆ ಸಂಸ್ಕೃತಿ ಕೊಟ್ಟು ಬೆಳೆಸಬೇಕು, ಈ ಥರ ಫೋನ್ ಎಲ್ಲ ಕೊಟ್ಟು ಹಾಳು ಮಾಡಬಾರ್ದು, ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಬೆಳೆಸೋದು ನಿನ್ನ ಕರ್ತವ್ಯ ಅಂತ ಕುಸುಮ ಕೂಡ ಭಾಗ್ಯಗೆ ವಾರ್ನ್ ಮಾಡಿ ಹೋಗ್ತಾರೆ. ಇಲ್ಲಿ ಭಾಗ್ಯ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಏನು ಮಾಡಬೇಕು ಅಂತ. ಈ ಕಡೆ ಶ್ರೇಷ್ಠ ಕೂಡ ಹೋಟೆಲ್ ಇದ್ದ ಫುಡ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಫಸ್ಟು ಮೊದಲು ಸರಿ ಕ್ಲೀನಾಗಿ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಅಂತ ನೋಡಬೇಕು, ಇಲ್ಲಾಂದರೆ ಅವತ್ತು ಬಂದಿರೋ ಥರ ಡೆಲಿವರಿ ಬಾಯ್ ಬಂದುಬಿಟ್ರೆ ಮತ್ತೆ ನನಗೆ ಅವತ್ತಾಗಿರೋ ಅವಮಾನನೇ ಸಾಕು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಫುಡ್ನೆಲ್ಲ ಚೆಕ್ ಮಾಡಿಬಿಟ್ಟು ಒಂದು ಬೌಲಿಗೆ ಕ್ಲೀನಾಗಿ ಸರ್ವ್ ಮಾಡ್ತಾಳೆ. ಅದನ್ನು ಸರ್ವ್ ಮಾಡಿಬಿಟ್ಟು ಹಬ್ಬ ಎಲ್ಲನೂ ಕೂಡ ರೆಡಿ ಇದೆ, ಇವಾಗ ತಾಂಡವನ್ನ ಕರೆದ್ಬಿಟ್ಟು ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಸರಿಯಾಗಿ ಬಿಲ್ಡಪ್ಪನ್ನು ತಗೋಬೇಕು, ಅವನು ನಂಬಬೇಕು, ಏನೇ ಹೇಳಿದ್ರು ನನ್ನ ಬ್ಲೈಂಡ್ ಆಗಿ ನಂಬಬೇಕು, ಆ ಥರ ಮಾಡ್ಕೊಳ್ತೀನಿ ನೋಡ್ತಾ ಇರು, ಅದೇ ತಾನೇ ನನ್ನ ಮುಂದಿನ ಗೋಲು ಅಂತ ಶ್ರೇಷ್ಠ ಒಬ್ಬಳೇ ಮಾತಾಡ್ಕೊಳ್ತಾ ಇರ್ತಾಳೆ. ಬೇಬಿ ಬಾ ಊಟ ರೆಡಿ ಇದೆ ಅಂತ ತಾಂಡವನ್ನ ಕರೀತಾಳೆ. ತಾಂಡವ್ ಕೂಡ ಕೆಳಗೆ ಇಳಿದಿದ ತಕ್ಷಣ ಬಾ ಬೇಬಿ ಕುತ್ಕೋ ಅಂತ ಹೇಳಿ ಕೂರಿಸ್ತಾಳೆ. ಅವಾಗ ತಾಂಡವ್ ಅಡುಗೆ ಎಲ್ಲ ನೋಡಿಬಿಟ್ಟು ಶ್ರೇಷ್ಠ ವಾವ್ ಸೂಪರ್ ಇದನ್ನೆಲ್ಲ ನೀನೇ ಮಾಡಿದ್ದ, ಇಷ್ಟು ಅಡುಗೆನೂ ನೀನೇ ಮಾಡಿದ್ಯಾ, ಸೋ ಸ್ವೀಟ್ ಆಫ್ ಯೂತ್ ಬೇಬಿ ಅಂತ ತಾಂಡವ್ ಕೂಡ ಇಲ್ಲಿ ಶ್ರೇಷ್ಠಗೆ ಹೊಗಳ್ತಾ ಇರ್ತೇನೆ. ಹೌದು ತಾಂಡವ್ ನಿನಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ಅಂತ ಫುಲ್ ಸ್ಮೈಲ್ ಮಾಡ್ತಾ ಇರ್ತಾಳೆ. ಯಪ್ಪ ಎಷ್ಟು ಅಡುಗೆನ ನನಗೋಸ್ಕರ ಮಾಡಿದ್ಯಾ, ಥ್ಯಾಂಕ್ ಯು ಸೋ ಮಚ್ ಅನಿ, ನೀನು ನನ್ನನ್ನು ಮಗು ಥರ ಕೇರ್ ಮಾಡ್ತಾ ಇದೀಯ ಅಂತ ತಾಂಡವ್ ಹೇಳಿದ ತಕ್ಷಣ ಹೌದು ತಾಂಡವ್ ನೀನು ನನಗೆ ಮಗುನೇ ತಾನೇ ಅಂತ ಕೆನ್ನೆನ ಹಿಂಡ್ತಾ ಇರ್ತಾಳೆ. ಇದೇ ಥರ ಹಿಂಡ್ತಾ ಇರ್ತೀಯೋ ಅಥವಾ ನನಗೆ ಊಟ ಏನಾದರೂ ಬಡಿಸ್ತೀಯೋ ಅಂತ
ತಾಂಡವ್ ಕೇಳ್ತಾನೆ. ಅವಾಗ ಶ್ರೇಷ್ಠ ಕೂಡ ಹೌದು ಸಾರಿ ತಾಂಡವ್ ಅಂತ ಹೇಳ್ಬಿಟ್ಟು ಫಸ್ಟು ಸ್ವೀಟ್ನ ಹಾಕ್ತೀನಿ ಅಂದ್ಬಿಟ್ಟು ಹೋಳಿಗೆ ಮತ್ತು ಸ್ವೀಟ್ ಎಲ್ಲನೂ ಕೂಡ ತಾಂಡವ್ಗೆ ಬಡಿಸ್ತಾನೆ. ಅದನ್ನು ತಾಂಡವ್ ಕೂಡ ಊಟ ಮಾಡಿಬಿಟ್ಟು ಫುಲ್ ಖುಷಿ ಆಗಿಬಿಡ್ತಾನೆ. ವಾವ್ ಹನಿ ಸೋ ಸೂಪರ್, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ, ನಿಜವಾಗ್ಲೂ ನನಗೆ ನಂಬೋಕ್ಕಾಗ್ತಾ ಇಲ್ಲ ಅಂತ ತಾಂಡವ್ ಹೇಳ್ತಾನೆ. ಥ್ಯಾಂಕ್ ಯು ಸೋ ಮಚ್ ತಾಂಡವ್ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಯಾಕೆ ಸುಮ್ಮನೆ ಕೂತಿದೀಯ, ನೀನು ಊಟ ಮಾಡು, ನೀನು ಟೇಸ್ಟ್ ಮಾಡು ಅಂತ ಇಲ್ಲಿ ಶ್ರೇಷ್ಠಗೂ ಕೂಡ ತಿನ್ನೋಕೆ ಹೇಳ್ತಾನೆ. ಶ್ರೇಷ್ಠ ತಿನ್ಬಿಟ್ಟು ಹಬ್ಬ ಮಿಕ್ಕ ಬಿದ್ದುಬಿಡ್ತು. ಇದೇ ಥರ ತಾಂಡವ್ ನನ್ನ ಊಟನ ಇಷ್ಟಪಟ್ಟರೆ ಸಾಕು, ಡೈಲಿ ಊಟನ ಆರ್ಡರ್ ಮಾಡಿಬಿಟ್ಟು 4 ದಿನ ಪಾತ್ರೆಯಲ್ಲಿ ಹಾಕಿ ತಿನ್ನಿಸ್ಬಿಟ್ರೆ ಅವನಂತೂ ನಿಜವಾಗ್ಲೂ ನನ್ನನ್ನು ಫುಲ್ ನಂಬಿಬಿಡ್ತಾನೆ. ಅವಾಗ ಹೋಟೆಲಿಂದ ಆರ್ಡರ್ ಮಾಡಿದ್ದೀನಿ ಅಂದ್ರೂ ಕೂಡ ನಂಬೋಲ್ಲ ಅಂತ ಶ್ರೇಷ್ಠ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾಳೆ. ಈ ಕಡೆ ತಾಂಡವ್ ಅಂತ ಊಟ ಮಾಡಿಬಿಟ್ಟು ಹನಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ, ಆದರೆ ಒಂದು ಕ್ವಶನ್ ಕೇಳಲ್ಲ, ನಿಜವಾಗ್ಲೂ ಈ ಅಡುಗೆ ಎಲ್ಲ ನೀನೇ ಮಾಡಿದ್ದ ಅಂತ ತಾಂಡವ್ ಕೇಳಿದ ತಕ್ಷಣ ಶ್ರೇಷ್ಠಗೆ ಫುಲ್ ಶಾಕ್ ಆಗುತ್ತೆ. ಏನು ತಾಂಡವ್ ಈ ಥರ ಕ್ವಶನ್ ಮಾಡ್ತೀಯ, ಬೆಳಗ್ಗೆನೇ ಹೇಳಿದ್ದೆ ತಾನೇ ನಿನಗೋಸ್ಕರ ನಾನು ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡ್ತೀನಿ ಅಂತ, ನಿಜವಾಗ್ಲೂ ಈ ಥರ ಎಲ್ಲ ಕೇಳಿದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗೋಲ್ಲ ಅಂತ ಶ್ರೇಷ್ಠ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಅಯ್ಯೋ ಹನಿ ನಾನು ಆ ಅರ್ಥದಲ್ಲಿ ಕೇಳಲಿಲ್ಲ, ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದೆಯಲ್ವಾ, ಅವತ್ತು ಮನೆಯಲ್ಲಿ ನೀನು ಅಡುಗೆ ಮಾಡಿದರೆ ಯಾರು ಕೂಡ ನೀನು ಅಂದರೆ ನೀನು ಯಾರ ಹತ್ರನೂ ಕೂಡ ಸಿಗಾಕೊಳ್ತಾ ಇರಲಿಲ್ಲ ಅಂತ ತಾಂಡವ್ ಹೇಳ್ತಾನೆ. ಅದು ತಾಂಡವ್ ಅದು ನಾನು ಅಡುಗೆ ಮಾಡಬೇಕು ಅಂತಲೇ ಇದ್ದರೆ, ಆದರೆ ನಿಮ್ಮ ಮನೇಲಿ ಟಾರ್ಚರ್ ಇದೆ ಅಲ್ವಾ, ಭಾಗ್ಯ ಪೂಜಾ ನಿಮ್ಮಮ್ಮ ಅವ್ರು ತುಂಬ ಇರಿಟೇಟ್ ಮಾಡಿಬಿಟ್ರು, ಅದಕ್ಕೆ ನನಗೆ ಅಡುಗೆ ಮಾಡೋ ಮೂಡೇ ಹೋಗ್ಬಿಡ್ತು ತಾಂಡವ್, ಅದಕ್ಕೆ ನಾನು ಹಾಗೆ ಮಾಡಿದೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾಳೆ. ಆಗಲ್ಲ, ನೀ ಇಷ್ಟು ಚೆನ್ನಾಗಿ ನೀನೇನಾದರೂ ಅಡುಗೆ ಮಾಡಿದರೆ ಅವತ್ತು ಅವರೆಲ್ಲ ಸುಮ್ಮನೆ ಇರ್ತಾಯಿದ್ರು ಅಂತ ತಾಂಡವ್ ಹೇಳ್ತಾನೆ. ಅಲ್ಲ ಅಲ್ಲ ಬೇಬಿ, ನಿನಗೆ ಗೊತ್ತು ತಾನೇ ನಾನು ಗ್ರ್ಯಾಜುಯೇಟು, ಈ ಅಡುಗೆ ಮಾಡೋದೆಲ್ಲ ನನಗೇನು ರಾಕೆಟ್ ಸೈನ್ಸಾ, ನಾನು ಇದನ್ನೆಲ್ಲ ತುಂಬ ಚೆನ್ನಾಗಿ ತುಂಬ ಈಸಿಯಾಗೆ ಮಾಡ್ತೀನಿ, ನಿಮ್ಮ ಮನೆಯವ್ರು ಮಾಡೋ ಕಾಟಕ್ಕೇನೆ ನಾನು ಅಲ್ಲೇನೂ ಮಾಡೋಕ್ಕಾಗಲಿಲ್ಲ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ನನಗಂತೂ ತುಂಬಾ ಇಷ್ಟ ಆಯಿತು, ಅದಕ್ಕೆ ಹೇಳೋದು ನೀನು ಯಾವಾಗಲೂ ಎಲ್ಲದರಲ್ಲೂ ಗ್ರೇಟು, ಎಲ್ಲದರಲ್ಲೂ ಮುಂದೆ ಅಂತ, ಆ ಭಾಗ್ಯಗಿಂತ ನೀನು ಎಷ್ಟೋ ಪಟ್ಟು ಬೆಟರ್, 1000 ಪಟ್ಟು ಬೆಟರ್ ಅಂತ ಹೇಳ್ಬಿಟ್ಟು ತಾಂಡವ್ ಊಟ ಮಾಡ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿರ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.